ಓಂ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾತ್ ಓಂ ಅಂತ 1ನೇ ಅಧ್ಯಾಯದ 4ನೇ ಪಾದದ 24ನೆಯ ಸೂತ್ರ. ಸ್ತ್ರೀ ಶಬ್ದಾ ಅಪಿ ತಸ್ಮಿನ್ನೇವೇತ್ಯಾಹ. ಸ್ತ್ರೀಲಿಂಗವಾಚಕ ಶಬ್ದಗಳು ಕೂಡ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತವೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಂತ ಏತಮೇವ ಪುರುಷಂ ಸರ್ವಾಣಿ ನಾಮಾನಿ ಅಭಿವದಂತಿ ಯಥಾ ನದ್ಯಃ ಚಂದಮಾನಾಃ ಸಮುದ್ರಾಯಣಾಃ ಸಮುದ್ರಂ ಅಭಿವದಂತಿ ಏವಮೇವ ಏತಾನಿ ನಾಮಾನಿ ಸರ್ವಾಣಿ ಪುರುಷಂ ಅಭಿವಿಶಂತಿ ಇತಿ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾತ್ ಪ್ರಕೃತಿ ಶಬ್ದವಾಚ್ಯೋಪಿ ಸಯೇವ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರ ವಾಕ್ಯಗಳು. ಅದರ ಸಾರ ಸಂಗ್ರಹವನ್ನು ಮಾಡಿರುವಂತಹ ಅಣುಭಾಷ್ಯದ ವಾಕ್ಯ ಪ್ರಕೃತಿ ಅಂತ. ಈ ಸ್ತ್ರೀಲಿಂಗ ಶಬ್ದಗಳು ಕೂಡ ಅವನನ್ನೇ ಹೇಳ್ತವೆ ಅಂತ ಇಲ್ಲಿ ಬಂದಿದೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಾಡ್ಕೊಂಡಿರೋ ಪ್ರಶ್ನೆ, ಭಗವಂತ ಸರ್ವಶಬ್ದ ವಾಚ್ಯ ಆಗೋದು ಹೇಗೆ? ನಾನು ಅಥಾಪಿ ನ ಹರೇಹೇ ಸರ್ವಶಬ್ದ ವಾಚ್ಯತ. ಅವನ ಪರಮಪುರುಷನಾದಂತಹ ಅವನಲ್ಲಿ ಸ್ತ್ರೀತ್ವ ಇಲ್ಲ. ಆದ್ರಿಂದ ಸರ್ವ ಸ್ತ್ರೀ ಶಿರೋಮಣಿಯಾದಂಥ ಎಲ್ಲ ಸ್ತ್ರೀಯ ಕುಲಗಳಿಗೂ ಶ್ರೇಷ್ಠಳಾದ ಲಕ್ಷ್ಮೀದೇವಿಯನ್ನು ಹೇಳುವ ಪ್ರಕೃತಿ ಇತ್ಯಾದಿ ಸ್ತ್ರೀ ಶಬ್ದ ವಾಚ್ಯಗಳೇನಿದೆ, ಸ್ತ್ರೀ ಶಬ್ದ ವಾಚಕಗಳಾದ ಪದಗಳು ಅವನನ್ನು ಹೇಳೋದು ಹೇಗೆ? ನಚ ಖಟ್ವಾದಿ ಶಬ್ದವತ ಉಪಪತ್ತಿ. ಹಿಂದೆ ಬೇರೆ ಬೇರೆ ಶಬ್ದಗಳನ್ನು ಭಗವಂತನನ್ನು ಸಮನ್ವಯ ಮಾಡಿ ತೋರಿಸಿದ್ದೀವಿ. ಖಟ್ವ ಅಂದ್ರೆ ತೊಟ್ಟಿಲು ಅಂತ ಹೀಗೇನೇನೋ ಬೇರೆ ಬೇರೆ ಅರ್ಥದ ಶಬ್ದಗಳಿವೆ. ಆ ಎಲ್ಲಾ ಶಬ್ದಗಳನ್ನು ಭಗವಂತನಲ್ಲಿ ಸಮನ್ವಯ ಮಾಡಿ ತೋರಿಸಿದ್ದೀವಿ. ಅದರಂತೆ ಈ ಒಂದು ಶಬ್ದವನ್ನು ಕೂಡ ಭಗವಂತನಲ್ಲಿ ಸಮನ್ವಯ ಮಾಡಿ ತೋರಿಸ್ತೀವಿ ಅಂತ ನಾವೇನಾದ್ರೂ ಅವ್ರಿಗೆ ಸಮಾಧಾನ ಹೇಳಬಹುದು. ಆದ್ರೆ ಆ ಲಿಂಗ ಅವನಲ್ಲಿ ಬರೋದು ಹೇಗೆ ಅಂತ ಪ್ರಶ್ನೆ ಮಾಡುವವ್ರ ತಾತ್ಪರ್ಯ. ಸರಿಯಾ? ಖಟ್ವ ಅಂದ್ರೆ ತೊಟ್ಟಿಲು ಅಥವಾ ಒಂದು ಮಂಚ ಅಥವಾ ಒಂದು ತೂಗುಯಾಲೆ ಇರುತ್ತದಲ್ಲ, ಸ್ವಿಂಗ್ ಅಂತ, ಹ್ಯಾಮಾಕ್ ಅಂತೆಲ್ಲ ಹೇಳ್ತಾರಲ್ಲ ಇಂಗ್ಲಿಷ್ ನಲ್ಲಿ, ಅಂತದಕ್ಕೆ ಖಟ್ವ ಅಂತಾರೆ. ಹೀಗೆ ಖಟ್ವ ಅನ್ನೋ ಶಬ್ದವನ್ನು ನೀವು ಏನಾದ್ರೂ ಸಮನ್ವಯ ಮಾಡಿ ತೋರಿಸಬಹುದು. ಆದರೆ ಸ್ತ್ರೀಲಿಂಗವಾಚಕ ಶಬ್ದಗಳನ್ನು ಸಮನ್ವಯ ಮಾಡೋದು ಹೇಗೆ? ಯಾಕಂದ್ರೆ ಸಮನ್ವಯಸ್ಯ ಗುಣಪೂರ್ತ್ಯರ್ಥತ್ವೇನ ಅರ್ಥಸಾಧುತ್ವಸ್ಯೈವ ವಾಚ್ಯತ್ವಾತ್. ಖಟ್ವ ಅಂದ್ರೆ ಅಲ್ಲಿ ಕೋಶಗಳಲ್ಲಿ ಬಂದಿರೋ ಪ್ರಕಾರ ಖಟ ಅಂತ ಒಂದು ಧಾತು, ಹೀಗೇನೋ ಹೇಳಿ ಅದಕ್ಕೊಂದು ಪ್ರತ್ಯಯ ಹೇಳಿ ಎಲ್ಲ ಹೇಳಿಬಿಡ್ತಾರೆ. ಆ ತರ ಪ್ರಕೃತಿ ಅಂದ್ರೂ ಕೂಡ ಪ್ರಕರ್ಷೇಣ ಕರೋತಿ ಅಂತ, ಯಾರು ಪ್ರಕರ್ಷೇಣ ಸೃಷ್ಟಿಯಾದಿಗಳನ್ನು ಮಾಡ್ತಾನೋ ಅವನೇ ಪ್ರಕೃತಿ ಅಂತ ಹೇಳಿ ನೀವು ಅರ್ಥ ಹೇಳ್ತೀನಿ ಅಂತ ಹೋಗ್ತೀರಿ. ಖಟ್ವ ಅಂದ್ರೆ ನಿದ್ರಾಲುಭಿ ಖಟ್ಯತೆ, ಯಾರು ನಿದ್ರೆ ಮಾಡ್ಲಿಕ್ಕೆ ಅಪೇಕ್ಷೆ ಪಡ್ತಾರೋ ಅವರಿಂದ ಆಕಾಂಕ್ಷತೆ ಅಪೇಕ್ಷಿಸಲ್ಪಡ್ತದೆ, ಆದ್ರಿಂದ ಅದಕ್ಕೆ ಖಟ್ವ ಅಂತ ಹೆಸರು. ಅದರಂತೆ ಇಲ್ಲಿ ಕೂಡ ಮಾಡೋಣ ಅಂದ್ರೆ ಸಮನ್ವಯ ಮಾಡುವುದು ಯಾಕೆ ಅಂದ್ರೆ ಗುಣಪೂರ್ತಿಗಾಗಿ, ಭಗವಂತನಲ್ಲಿ ಆ ಗುಣಗಳನ್ನು ಹೇಳುವುದಕ್ಕಾಗಿ ಶಬ್ದ ಸಮನ್ವಯ ಮಾಡ್ತಿರ್ತಾರೆ. ಅರ್ಥಸಾಧುತ್ವ ಸೇವ ವಾಚ್ಯತ್ವಾತ್. ಆ ಅರ್ಥ ಅಂತ ಅನ್ನೋದು ಆ ವಾಚ್ಯವಾದ ಶಬ್ದದಲ್ಲಿ ಬರ್ಬೇಕಲ್ಲ. ಆದ್ರೆ ಭಗವಂತನಲ್ಲಿ ಸ್ತ್ರೀತ್ವ ಇಲ್ಲ, ಆದ್ರಿಂದ ಆ ಪ್ರಕೃತಿ ಮೊದಲಾದ ಶಬ್ದಗಳಿಂದ ಅವನು ವಾಚ್ಯ ಆಗೋದು ಹೇಗೆ? ತದಧೀನತ್ವ ನ್ಯಾಯಾಶ್ರಯಣೇಪಿ ಸ್ವಾತಂತ್ರ್ಯಸ್ಯೈವ ಸಿದ್ಧ್ಯ ಸ್ತ್ರೀ ಶಬ್ದ ಪ್ರವೃತ್ತಿ ನಿಮಿತ್ತ ರೂಪಗುಣ ಅಸಿದ್ಧೇ. ಇನ್ನೊಂದು ಪ್ರಶ್ನೆ ಮಾಡಬಹುದು, ಯದಧೀನಂ ಯತ್, ಯಾವ ಒಂದು ಕೆಳಗಿನ ವಸ್ತು, ಇನ್ಫೀರಿಯರ್ ವಸ್ತು, ಯದಧೀನಂ ಯಾವ ಉತ್ತಮ ವಸ್ತುವಿನ ಅಧೀನವಾಗಿರ್ತದೋ ಅದನ್ನ ಆ ಉತ್ತಮ ವಸ್ತುವನ್ನ ಆ ಅಧಮವಾಚಕ ಶಬ್ದಗಳಿಂದಲೇ ಪ್ರಯೋಗ ಮಾಡಿಬಿಡ್ತಾರೆ. ಪರಮಾತ್ಮನ ಈ ಜಗತ್ತು ಅಂತ ಹೇಳ್ಬಿಡ್ತಾರೆ, ಸರ್ವಂ ಕಲ್ವಿನಂ ಬ್ರಹ್ಮ ಅಂತ. ಅದು ಪರಮಾತ್ಮನ ಅಧೀನ ಅಂತಷ್ಟೇ ಅರ್ಥ. ಹಾಗೆ ಈ ಪ್ರಕೃತಿ ಮೊದಲಾದದ್ದು ಭಗವಂತನ ಅಧೀನ ಅಂತ ಇಷ್ಟು ಮಾತ್ರ ಅರ್ಥ. ಇದೊಂದು ನ್ಯಾಯ, ಹಿಂದೆ ಅನೇಕ ಕಡೆ ಬಂದಿದೆ. ಆ ನ್ಯಾಯಕ್ಕನುಸಾರವಾಗಿ ಈ ಭಗವಂತ ಪ್ರಕೃತಿ ಶಬ್ದ ವಾಚ್ಯನಾಗಬಹುದು, ಪ್ರಕೃತಿಯನ್ನ ನಿಯಮಿಸುವವನಾದ್ರಿಂದ ಅಂತ ಯಾರಾದ್ರೂ ಹೇಳ್ಬಹುದು.
ಆದ್ರೆ ಏನ್ ಅರ್ಥ ಆಯ್ತು ಅದರಿಂದ ಅಂದ್ರೆ ಸ್ವಾತಂತ್ರ್ಯ ಅಂತ ಅನ್ನೋದು ಸಿದ್ಧ ಆಯ್ತು. ಆದ್ರೆ ಸ್ತ್ರೀ ಶಬ್ದವಾಚ್ಯವಾದ ಒಂದು ರೂಪ ಇದೆಯಲ್ಲ, ಸ್ತ್ರೀ ರೂಪ ಮತ್ತು ಸ್ತ್ರೀ ಗುಣ, ಅವೆಲ್ಲ ಸಿದ್ಧ ಆಯ್ತಾ ಭಗವಂತನಲ್ಲಿ? ಅದು ಸಿದ್ಧ ಆಗದೆ ಹೋದ್ರೆ ಗುಣ ಸಮನ್ವಯ ಆಗಲಿಲ್ಲ. ಕಥಂಚಿತ್ ನಾಮ ಸಮನ್ವಯ ಆಯ್ತು, ಗುಣ ಸಮನ್ವಯ ಆಗಲಿಲ್ಲ, ರೂಪ ಸಮನ್ವಯ ಆಗಲಿಲ್ಲ. ನಾಮಾನಿ ಸರ್ವಾಣಿ ಯಮಾವಿಶಂತಿ ಅನ್ನುವಂತ ನೀವೇನು ಹೇಳಿದ್ದೀರಿ ಹಿಂದೆ, ಇತ್ಯಸ್ಯ ಸಂಕೋಚ ಸಂಭವಾಚ್ಯ, ಆದ್ರಿಂದ ಅದು ಸಂಕುಚಿತವಾಗಿಯೂ ಕೂಡ ಮಾಡಬೇಕಾಯ್ತು. ಆ ಅರ್ಥಕ್ಕೆ ಸಂಕೋಚ ಹೇಳ್ಬೇಕಾಯ್ತಲ್ಲ. ಎಲ್ಲಾ ಶಬ್ದಗಳು ಭಗವಂತನನ್ನ ಒಂದು ನಿರ್ದಿಷ್ಟ ಅರ್ಥದಲ್ಲಿ ಮಾತ್ರ ಹೇಳ್ತವೆ, ಎಲ್ಲಾ ಅರ್ಥದಲ್ಲಿ ಹೇಳೋದಿಲ್ಲ ಅಂತ ನೀವು ಹೇಳ್ದಂಗಾಯ್ತು ಅಂತ ಪ್ರಶ್ನೆ ಬಂದ್ರೆ, ಅದಕ್ಕೆ ಪ್ರಕೃತಿಶ್ಚ ಇತ್ಯಾದಿ 5 ಸೂತ್ರಗಳನ್ನು ಒಳಗೊಂಡಂತ ಈ ಅಧಿಕರಣ ಹೊರಟಿದೆ, ಪ್ರಕೃತಿ ಅಧಿಕರಣ. ಅದರಲ್ಲಿ ಮೊದಲನೇದ್ದು ಪ್ರಕೃತಿಶ್ಚ ಪ್ರತಿದ್ಯಾ ದೃಷ್ಟಾಂತ ಅನುಪರೋಧಾತ್ ಅಂತ. ಸೂತ್ರದ ಅರ್ಥ ಈ ಮುಂದಿನಂತೆ ಆಗ್ತದೆ. ಎಲ್ಲಾ ನಾಮಗಳು ಕೂಡ ವಿಷ್ಣುವಿಗಿವೆ ಅಂತ ಪ್ರತಿಜ್ಞೆ ನಾವು ಮಾಡಿದ್ದೀವಿ. ಅದು ಹೇಗೆ ಅಂದ್ರೆ, ನದಿಗಳು ಸಮುದ್ರ ಸೇರುವಂತೆ ಅಂತ ದೃಷ್ಟಾಂತ. ಅದರಿಂದ ಏನ್ ಗೊತ್ತಾಯ್ತು ಅಂದ್ರೆ, ಈ ಪರಬ್ರಹ್ಮ ಪುಲ್ಲಿಂಗ ಶಬ್ದದಿಂದ ಹೇಗೆ ವಾಚ್ಯನೋ ಹಾಗೆ ಈ ಪ್ರಕೃತಿ ಮೊದಲಾದ ಸ್ತ್ರೀಲಿಂಗ ಶಬ್ದಗಳಿಂದಲೂ ಕೂಡ ಅವನು ವಾಚ್ಯನಾಗಿದ್ದಾನೆ. ಅವನು ದೃಷ್ಟಾಂತಗಳಿಗೆ ಅನುಸಾರವಾಗಿ ಪ್ರಕೃತಿ ಶಬ್ದದಿಂದಲೂ ವಾಚ್ಯನಾಗಿದ್ದಾನೆ ಅಂತ ಅರ್ಥ. ಅತ್ತ ಸ್ತ್ರೀಲಿಂಗ ಶಬ್ದ ಸಮನ್ವೀಯಂತೆ. ಇದು ಸೂತ್ರದ ಅರ್ಥವನ್ನ ಈಗ ನೋಡ್ತಾ ಇದ್ದೀವಿ. ಶ್ರೀವಾಚಿತೆಯ ಪ್ರಾಧಾನ್ಯಾತ್ ಪ್ರಕೃತಿ ಪದಸ್ಯ ಅನ್ಯೋಪಲಕ್ಷಣತ್ವಾತ್ ಅಂತ ಹೀಗೆಲ್ಲ ಆ ಶಬ್ದಗಳನ್ನ ಅಲ್ಲಿ ಸಮನ್ವಯ ಮಾಡಿ ತೋರಿಸಿದ್ದಾರೆ. ಅಲ್ಲಿ ಪ್ರತಿಜ್ಞಾ ಏನಂದ್ರೆ, ಈ ಯಥಾ ನದ್ಯ ಸ್ಯಂದಮಾನಾ ಸಮುದ್ರಾಯಣಾ ಹಂತ ಏತಮೇವ ಪುರುಷಂ ಸರ್ವಾಣಿ ನಾಮಾನಿ ಅಭಿವದಂತಿ ಅಂತ ಪ್ರತಿಜ್ಞೆ. ಪರ್ವತಃ ವನ್ಯಮಾನ್ ಅಂತ ಪ್ರತಿಜ್ಞೆ ಮಾಡ್ತೀವಲ್ಲ, ಆ ತರ ಈ ಭಗವಂತನ ಎಲ್ಲಾ ನಾಮಗಳು ಪ್ರವೇಶ ಮಾಡ್ತವೆ ಅಂತ ಪ್ರತಿಜ್ಞೆ. ಅದಕ್ಕೆ ದೃಷ್ಟಾಂತ ಯಥಾ ನದ್ಯ ಸ್ಯಂದಮಾನಾ ಸಮುದ್ರಾಯಣಾ ಸಮುದ್ರಂ ಅಭಿವಿಶಂತಿ ಏವಮೇವ ಏತಾನಿ ನಾಮಾನಿ ವಿಶಂತಿ ಅಂತ ಅದಕ್ಕೆ ದೃಷ್ಟಾಂತ. ನದಿಗಳೆಲ್ಲವೂ ಸಮುದ್ರವನ್ನು ಹೋಗಿ ಸೇರಿದಂತೆ ಎಲ್ಲ ನಾಮಗಳು ಇವನನ್ನೇ ಸೇರ್ತವೆ ಅಂತ. ತಯೋ ಅನುಪರೋಧಾತ್, ಆ ಎಲ್ಲ ಶಬ್ದಗಳನ್ನು ಭಗವಂತನಲ್ಲಿ ಹೊಂದಿಸ್ಲಿಕ್ಕೆ ಬರ್ತದೆ ಅಂತೀಗ ಸ್ಥೂಲವಾಗಿ ಇದರ ಅರ್ಥ ಹೇಳಿದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.